ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 5:45 ಟೈಮು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಎಷ್ಟು ಬೇಗ ಅಂತಂದರೆ ನಾನು ಮಿನಿಮಮ್ 6 ಗಂಟೆಗೆಲ್ಲ ಎದ್ದೊಳ್ತೀನಿ. ಇವತ್ತು ಸ್ವಲ್ಪ 1/4 ಗಂಟೆ ಬೇಗ ಎದ್ದಿದ್ದೀನಿ. ಸ್ವಲ್ಪ ಇವತ್ತು ಸೈಟ್ ಹತ್ರ ಕೆಲಸ ಇತ್ತು. ಹಾಗಾಗಿ ಬೋರ್ಲಾರಿ ಬರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಳ್ಳೋತಿ ಟೈಮ್ ಆಗಿಬಿಡುತ್ತೆ, ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಹೊರಗಡೆ ಇಷ್ಟು ಕತ್ಲೆ ಇದೆ. ಇನ್ನು ಸ್ವಲ್ಪ ಬೆಳಕಾಗಲಿ, ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕೊಳ್ಳೋಣ ಅಂಥೇಳಿ ಈಗ ಜಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ನನಗೊಂದು ಸತಿ ಎದ್ದಾಗ ಹೊರಗಡೆ ಹೋಗ್ಬರೋದೇ ಒಂಥರ ಏನೋ ಖುಷಿ. ಎಷ್ಟೋ ಥರ ಆಗಲಿ ನಾನು ಎದ್ದಾಗ ಒಂದು ಸತಿ ಹೊರಗಡೆ ಒಳಗಡೆ ಬರ್ತೀನಿ. ಸೂರ್ಯನ ನೋಡ್ದಂಗೆ ಆಗುತ್ತೆ. ಬಟ್ ಆ ಕಡೆ ನಮಸ್ಕಾರ ಮಾಡ್ಕೊಳಂಗಾಗುತ್ತೆ, ಹೋಗಿ ಬರ್ತೀನಿ. ಎದ್ದು ಮುಖ ವಾಶ್ ಮಾಡಿದ ತಕ್ಷಣ ಹೋಗಿ ಬರೋದು ಅಭ್ಯಾಸ ನಂದು. ಇಲ್ಲಿ ನಾನು ಕಿಚನಿಗೆ ಬಂದೆ. ಕಿಚನಲ್ಲಿ ನೆನ್ನೆ ನೈಟ್ ನನಗೆ ಏನು ಮಾಡ್ಕೊಳಕ್ಕಾಗಲಿಲ್ಲ. ಶಾಪಿಂದ ಬಂದಿದ್ದೆ, ಲೇಟಾಗೋಯಿತು. ಎಲ್ಲ ಹಾಗಾಗಿ ಬಿಟ್ಟಿದ್ದೆ. ಹಾಗಾಗಿ ಈಗ ಕ್ಲೀನ್ ಸಹ ಮಾಡ್ಕೋಬೇಕು, ಟಿಫನ್ ಸಹ ರೆಡಿ ಮಾಡ್ಕೋಬೇಕು. ನಾನು ಬಿಸಿನೀರು ಕುಡಿಬೇಕಿತ್ತು, ಬಿಸಿನೀರು ಸಹ ಮಾಡಿಕೊಂಡು ಕುಡಿದೆ. ನಮ್ಮನೆಯವರು ಅಷ್ಟೇ, ಸ್ವಲ್ಪ ಟೈಮ್ ಆಗುತ್ತಮ್ಮ ಅಂತ ತಗೋಬೈಲೇನ ಸ್ವಲ್ಪ ಕಸ ಗುಡಿಸ್ಕೊಡ್ತೀನಿ, ಕಸ ಗುಡಿಸಿ ಸ್ನಾನಕ್ಕೆ ಹೋಗ್ತೀನಿ, ನೀನು ಅಷ್ಟೊತ್ತು ತಿಂಡಿ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೋ, ಒರೆಸೋದೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಬಿಡು ಅಂತ ಹೇಳಿದ್ರು. ನಾನು ಅವರು ಸ್ನಾನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ತಿಂಡಿ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ದೇವ್ರ ಸಮೂಹ ಸಹ ರೆಡಿ ಮಾಡಿಬಿಟ್ಟಿದ್ದೆ. ನನ್ನ ಮಗನಿಗೂ ಅಷ್ಟೇ ಲಂಚ್ ಕಿಟ್ ರೆಡಿ ಮಾಡಬೇಕಿತ್ತು. ಅವ್ನಿಗೂ ಲಂಚ್ ಕಿಟ್ಗೆ ನೀರೆಲ್ಲ ತುಂಬಿ ರೆಡಿ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು. ತುಂಬ ಫಾಸ್ಟಾಗಿ ಮಾಡ್ಕೊಂಬಿಟ್ಟೆ. ಈಗ ಬಂದು ಟೈಮ್ 7 ಗಂಟೆ ಆಯಿತು. ನನ್ನ ಮಗನಿಗೆ ಎಬ್ಬರ್ಸೋಕ್ಕೆ ಅಂತ ಹೋದರೆ, ಎದ್ದೇಳಪ್ಪ ಲೈಟ್ ಆಯಿತು ಅಂತ ಸ್ಕೂಲ್ಗೆ ಹೋಗಿ 7:15 ರೆಡಿ ಆಗಬೇಕು. ನೀವು ಇರಮ್ಮ ಅಂತಿತ್ತು. ಮನೆಯವ್ರು ಸಹ ಎಬ್ಬರಿಸ್ತಾಯಿದ್ರು. ಸ್ನಾನ ಮುಗಿಸಿ ನಾನಿಲ್ಲಿ ರಂಗೋಲಿ ಹಾಕಿ ನಡುವೆಯಲ್ಲಿ ಬಾಗಿಲಿಗೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಅಲ್ಲಿ ಸಹ ರೆಡಿ ಮಾಡಿಕೊಂಡೆ. ಬಾಗಿಲೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೆ ರೆಡಿ ಮಾಡ್ಕೊತಾರೆ ಅವರು. ಅಷ್ಟರೊಳಗೆ ನಾನು ಇಷ್ಟು ಕ್ಲೀನ್ ಮಾಡಿಕೊಟ್ಬಿಡೋಣ ಅಂಥೇಳಿ ನೆಲ ಎಲ್ಲ ಒರೆಸಿದ್ದಾಯಿತು, ಬಾಗಿಲು ಕ್ಲೀನ್ ಮಾಡಿದ್ದಾಯಿತು. ಫಾಸ್ಟಾಗಿ ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು. ಈಗ 7:15 ಟೈಮು. ಇಲ್ಲಿ ನಮ್ಮ ಮನೆಯವ್ರು ಸಹ ಪೂಜೆಗೆ ಸಹ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿ ನನ್ನ ತಿಂಡಿನೂ ಸಹ ವಿಶಲಾರಿ ರೆಡಿಯಾಗಿತ್ತು. ಟೊಮೊಟೊ ಬಾತ್ ರೆಡಿಯಾಗಿತ್ತು. ನನ್ನ ಮಗನಿಗೆ ಲಂಚ್ ಕಿಟ್ ಪ್ಯಾಕ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅವನಿಗೆ ಪ್ಲೇಟ್ಗೆ ಸಹ ಸರ್ವ್ ಮಾಡಿಕೊಡೋಣ ಇವಾಗ ಅಂಥೇಳಿ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಮಂಗಳಾರತಿ ಎಲ್ಲ ತುಂಬಿತ್ತಲ್ಲ, ನಾನಿಲ್ಲಿ ಮನೆಗೆ ಹೂವು ಕೊಟ್ಟೆ ಪೂಜೆಗೆ ಅಂತೇಳ್ಬಿಟ್ಟು. ಅಲ್ಲಿ ಸೈಟ್ ಹತ್ರ ದೇವರಿದೆ, ಅಲ್ಲಿಗೂ ಸಹ ಮಂಗಳಾರತಿ ಮತ್ತು ಗಾಡಿಗೆ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಮಂಗಳಾರತಿ ತೊಗೊಂಡಿದ್ದೀನಿ. ನಾನು ಸಹ ನಡುವೆಲ್ಲಿ ರೆಡಿಯಾಗಿ ಬಂದೆ. ನನ್ನ ಮಗನೂ ಸಹ ರೆಡಿಯಾಗಿ ಅಷ್ಟು ಟೈಮಲ್ಲಿ ನಮ್ಮಮ್ಮ ಕೆಲಸ ಮಾಡ್ತಾಳೆ ಅಂತ ಡೈಲಿ ನಾನು ತಿನ್ನಿಸ್ಬೇಕಿತ್ತು ಬೆಳಗಿನ ತಿಂಡಿ. ಇವತ್ತು ಪಾಪ ಅದೇ ತಿಂದ್ಕೊಂಡು ರೆಡಿ ಆಯಿತು. ರೆಡಿಯಾಗಿ ಹೊರಡ್ತು ಸ್ಕೂಲ್ಗೆ. 7:15 ಬಸ್ ಬಂದುಬಿಡುತ್ತೆ. ನಮ್ಮನೆಯವರು ಬಸ್ ಹತ್ತಿಸ್ಬರ್ತೀನಿ ಮಗುಗೆ ಅಂತ ಹೋದರು. ಅವನಿಗೆ ಬಸ್ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವಿಲ್ಲಿ ಸೈಟ್ ಹತ್ರ ಬಂದ್ವಿ. ನಮ್ಮ ಮನೆಯವರು ಒಂದು ಸಹ ಈಗ ಟೈಮ್ ಬಂದ್ಬಿಟ್ಟು 8:30. ನಾವು ಕಾಫಿ ಸಹ ಕುಡಿಯೋಕ್ಕಾಗಿದ್ದಿಲ್ಲ. ನನ್ನ ಮಗನ ಕಳಿಸಿ ಕಾಫಿ ಕುಡಿದು ಇವಾಗ ಬಂದ್ವಿ. 8:30 ಟೈಮ್. 8:30 ಈಗ ಇಲ್ಲಿ ಬಂದು ಸೈಟ್ ಹತ್ರ ಇದು ನಮ್ಮದು ಬಂದು ಸೈಟು. ಇಷ್ಟು ಅಂದರೆ ಇದು ಫಸ್ಟು ಜಮೀನಾಗಿತ್ತು ಇಲ್ಲಿ. ಅಂದರೆ ಒಂದು 3 ಎಕರೆ ಜಮೀನಿತ್ತು ನಮ್ಮದು. ಜಮೀನೆಲ್ಲ ಇದು ರೈಲ್ವೆಗೆ ಹೋಗಿ ರೈಲ್ವೆರೆಲ್ಲ ತೊಗೊಂಬಿಟ್ಟಿದ್ರು. ಹಾಗಾಗಿ ಇನ್ನು ಸ್ವಲ್ಪ ಮಿಕ್ಕಿತ್ತು, ಒಂದು 3/4 ಎಕರೆ ಮಿಕ್ಕಿತ್ತು ಒಂದು ಸೈಡಲ್ಲಿ. ಈಗ ಅದೆಲ್ಲ ಸೈಟ್ ಆಗಿದೆ. ಇಲ್ಲಿ ನಾವು ಈ ನಮ್ಮ ಹಿಂದಿಕ್ಕರಲ್ಲಿ ನಮ್ಮ ಮನೆಯವರ ತಾತ ಅಂದರೆ ನಮ್ಮ ಅಪ್ಪಾಜಿ, ಅವರ ಅಪ್ಪಾಜಿ ಎಲ್ಲ ಪೂಜಿರೋ ಅಂಥದ್ದು ದೇವರಿದು. ಅಂದರೆ ನಮ್ಮ ಮನೆ ದೇವರು ಹೆಸರಡಿ ಪೂಜಿರೋ ಅಂಥದ್ದು. ಇದು ದೇವ್ರು ಬಂದುಬಿಟ್ಟು ಕೆಂಚಾಯ, ಗಾಳಿ ಕೆಂಚಾಯ, ಭೂತ್ ಕೆಂಚಾಯ ಅಂತ ಅಮ್ಮನವರು ಎಲ್ಲ ಇದ್ದಾರೆ. ಇದು ಆಗಿನಿಂದನೂ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಬೆಳ್ಕೊಂಬಂದಿದೆ ಪೂಜೆದೆಲ್ಲ. ಇಲ್ಲಿ ಹಾಗೆ ನಾನು ಟೈಮು ಈಗ 8:35, ಒಂದು 5-10 ನಿಮಿಷ ಆಯಿತು ಬಂದು. ಇಲ್ಲಿ ಟ್ರೈನು ಸಹ ಬಂತು. ಇದು ಬೆಂಗಳೂರು ಗಾಡಿ ಈ ಟೈಮ್ಗೆ ಬರುತ್ತೆ. 8:15, 8:15 8:30 ಒಳಗಡೆ ಟ್ರೈನು ಡೈಲಿ ಬರುತ್ತೆ. ಇಲ್ಲಿಂದ ಬೆಂಗಳೂರಿಗೆ ರೀಚ್ ಆಗುತ್ತೆ ಈ ಟ್ರೈನು, ಲೋಕಲ್ ಗಾಡಿ. ಇಲ್ಲಿಂದ 2 ಗಂಟೆಗೆ ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ರೀಚ್ ಆಗುತ್ತೆ. ಇಲ್ಲಿಂದ ಹೋಗೋರ್ಗೂ ಸಹ ಹೆಲ್ಪ್ ಇದೆ. ಇದೆಲ್ಲ ಅದೇನು ಟ್ರೈನಲ್ಲಿ ಸೈಡ್ ಅಲ್ಲಿವರೆಗೂ ತುಂಬ ದೂರ ಇದೆ. ಅಲ್ಲಿವರೆಗೂ ಸಹ ನಮ್ಮದೇ ಜಮೀನಾಗಿತ್ತಂತೆ.
ಈಗ ಟ್ರೈನವರೆಲ್ಲ ತೊಗೊಂಡ್ಬಿಟ್ಟು ಇನ್ನು ಸ್ವಲ್ಪ ಮಿಕ್ಕಿದೆ, ಅದು ಸೈಟ್ ಆಗಿದೆ. ಈಗ ಅಲ್ಲಿ ನಾವು ಮನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮನೆ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಇವತ್ತಿನ ಪ್ರಥಮ ಪೂಜೆ ಅಂತಲೂ ಹೇಳ್ಬೋದು. ಬೋರ್ಲಾರಿ ಕರೆಸ್ತಾ ಇದ್ದೀವಿ. ತುಂಬ ಖುಷಿ ಇದೆ ಇವತ್ತು. ಹಾಗೆ ಈ ಟ್ರೈನು ಸಹ ನಾನು ಸ್ವಲ್ಪ ವಿಡಿಯೋ ಕ್ಯಾಚ್ ಮಾಡಿಕೊಂಡೆ. ಟ್ರೈನ್ ಮೂವ್ ಆಗ್ತಾಯಿತ್ತು ನೋಡಿ. ಟ್ರೈನ್ ಸಹ ಈಗ ಫುಲ್ ಮೂವ್ ಆಗ್ತಾಯಿದ್ದು. ನಾನು ಅದು ಫುಲ್ ವಿಡಿಯೋನೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಟ್ರೈನ್ ಹೋಗೋದನ್ನು. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಹ ಸಪೋರ್ಟ್ ಕೊಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಮ್ಮ ಮನೆಯವರು ಸಹ ದೇವ್ರನ್ನೆಲ್ಲ ತೊಳೆದು ನಮ್ಮೆಲ್ಲ ಹಾಕಿ ಪೂಜೆಗೂ ಸಹ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ. ಪೂಜೆನೂ ಸಹ ಹಾಕ್ತಿದ್ದಾರೆ. ಅವರು ಪೂಜೆನೂ ಹಾಕಿ ನಾನು ಸಹ ಇಲ್ಲಿ ಅವರು ಪೂಜೆ ಆದ ನಂತರ ನಾನು ಸಹ ಪೂಜೆ ಹಾಕ್ತೆ. ಇಬ್ಬರು ಸಹ ದೇವರಿಗೆ ಪೂಜೆ ಹಾಕಿ ಪ್ರದಕ್ಷಿಣೆ ಹಾಕ್ಕೊಂಡು ಒಳ್ಳೇದು ಮಾಡಪ್ಪ, ಇವತ್ತಿನ ನೀರು ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ತಾ ಇದ್ವಿ. ಪೂಜೆ ಆಗಿ ಒಂದು ಅರ್ಧ ಗಂಟೆ, ಒನ್ ಅವರು ಸಹ ಅಲ್ಲೇ ನಾವು ಸೈಟ್ ಹತ್ರ ಇದ್ವಿ. ಈಗ ಬರುತ್ತೆ ಗಾಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಅವರು ಹೇಳಿದ ಟೈಮಿಗೆ ಬರೋಕ್ಕಾಗೋದಿಲ್ವಲ್ಲ, ಒಂದು ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋಂಗಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲೇ ವೆಯ್ಟ್ ಮಾಡಿ. ಟಿಫನ್ ಸಹ ನಾನು ತೊಗೊಂಬಂದ್ಬಿಟ್ಟಿದ್ದೆ ಬಾಕ್ಸ್ಗೆ ಹಾಕ್ಕೊಂಡು. ಹಾಗಾಗಿ ಬೋರ್ಲಾರಿ ಸಹ ಬಂತು. ಅಲ್ಲಿ ಪಾಯಿಂಟ್ ಎಲ್ಲ ತೋರಿಸಿ ಅಂತ ಬಂದು ಎಲ್ಲ ಇದು ಮಾಡಿದ್ರು. ಅಲ್ಲಿ ಪಾಯಿಂಟ್ ತೋರಿಸಿ ಬೋರ್ಲಾರಿ ಬಂದು ಕಟ್ ಮಾಡಿಕೊಂಡು ಎಲ್ಲ ಸ್ಟಾಪ್ ಮಾಡಿಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಒಂದು ಜಮೀನಲ್ಲಿ ಓಡಿಸಿದ್ವಿ, ತುಂಬ ಇದಾಯಿತು, ಬಂದಿರಲಿಲ್ಲ. ಹಾಗಾಗಿ ದೇವರು ಭಕ್ತಿಯಿಂದ ಬೇಡಿಕೊಂಡು ಈ ಸತಿ ಆಗಬೇಕು, ನೀರು ಸಿಗಬೇಕು ಅಂತ ತುಂಬ ಇದರಿಂದ ಮಾಡ್ಕೊಂಡ್ವಿ. ಹಾಗಾಗಿ ಭಗವಂತನ ದಯೆಯಿಂದ ನಮಗೆ ನೀರು ಸಹ ಆಯಿತು. ಹಾಗೆ ನಾವು ಸಹ ಇಲ್ಲಿ ಪಾಯಿಂಟ್ಗೂ ಸಹ ಮತ್ತು ಲಾರಿಗೂ ಸಹ ನಾವು ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಡಿ, ಹಾಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿ ನಾವು ಫಸ್ಟು ನಾನು ಯಾವುದೇ ಪೂಜೆಗಾಗಲಿ ನಾವು ಇಲ್ಲಿ ಗಣಪತಿನ ಸ್ಥಾಪನೆ ಮಾಡ್ಕೋಬೇಕು. ಇಲ್ಲಿ ನಾವು ಅರಿಶಿಣ ಗಣಪತಿನಾದ್ರೂ ಮಾಡ್ಕೋಬೋದು. ಇಲ್ಲಾಂತಂದರೆ ಸಗಣಿ ಅಂದರೆ ಬೆನಕನ ಮಾಡಿಕೊಂಡು ಸಗಣಿ ಬೆನಕನಾರ ಮಾಡ್ಕೋಬೋದು. ನಾನಿಲ್ಲಿ ಶ್ರೇಷ್ಠವಾಗಿ ಒಳ್ಳೆಯದು ಅಂತ ಹೇಳಿ ಸಗಣಿ ಬೆನಕನ್ನ ಮಾಡಿಕೊಂಡು ಫಸ್ಟು ನಾವು ಬೆನಕನಿಗೆ ಪೂಜೆ ಮಾಡ್ಕೋಬೇಕು. ಯಾವುದೇ ಪೂಜೆ ಆಗಲಿ ಫಸ್ಟು ವಿಘ್ನೇಶ್ವರನಿಗೆ ಫಸ್ಟು ಪೂಜೆ ಆಗಬೇಕು. ಹಾಗಾಗಿ ನಾನಿಲ್ಲಿ ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಇಕ್ಕಿ ಅಲ್ಲಿ ನಾವು ಎಲೆ ಅಡಿಕೆ ಮತ್ತು ಸ್ವಲ್ಪ ಕಾಣಿಕೆ, ನಮಗೆ ಎಷ್ಟಾಗುತ್ತೋ ಅಷ್ಟು ಸಹ ನಾವು ಕಾಣಿಕೆ ಇಟ್ಟು ನಾವು ಪೂಜಿಸಬೇಕು. ಅದಾದ ನಂತರ ನಾವು ಈ ಭೂಮಿ ಪೂಜೆನೂ ಸಹ ಮಾಡ್ಕೊಂಡ್ವಿ. ಅಲ್ಲಿ ಪೂಜೆ ಮಾಡಿದ ನಂತರ ನಾವಿಲ್ಲಿ ಅದೇ ಕಾಣಿಕೆ ಇರುತ್ತಲ್ಲ, ಅಲ್ಲಿ ಆ ಕಾಣಿಕೆನ ಇವರಿಗೆ ಕೊಡಬೇಕು. ಬೋರ್ ಕೊರಿಯೋರು ಬಂದಿರ್ತಾರಲ್ಲ ಅವರಿಗೆ ಕೊಟ್ಟು ನೋಡ್ಕೋಬೇಕು. ಪೂಜೆ ಎಲ್ಲ ಆಯಿತು, ಭೂಮಿ ಪೂಜೆ ನಮ್ಮದು. ಹಾಗಾಗಿ ಮತ್ತು ಅದಕ್ಕೆ ಹಂಗೆ ನಾವು ಗಣಪತಿನ ಪೂಜಿಸ್ತಿರ್ತೀವಲ್ಲ, ಆ ಗಣಪತಿನ ತೊಗೊಂಡೋಗಿ ಒಂದು ಸೈಡಲ್ಲಿ ಇಡಬೇಕು. ಅಂದರೆ ಗಿಡದ ಹತ್ರ ಇಡಬೇಕು. ಇಲ್ಲಿ ನಾವು ದೇವ್ರಿತ್ತಲ್ಲ, ಆ ದೇವ್ರ ಹತ್ರನೇ ನಾವು ಪಕ್ಕದಲ್ಲಿ ಇಟ್ವಿ. ಇಲ್ಲಿ ನಾನು ಹೇಳಿದ್ನಲ್ಲ, ಅದೇ ಎಲೆ ಅಡಿಕೆ ಕಣಿಕೆ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಇಲ್ಲಿ ಇವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ. ಅದಾದ ನಂತರ ಇಲ್ಲಿ ಪೂಜೆ ಎಲ್ಲ ಆಯಿತು. ಬೋರ್ ಪೂಜೆ ಎಲ್ಲ ಭೂಮಿ ಪೂಜೆ ಎಲ್ಲ ಆಯಿತು. ಸಹ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರು ಅವರು. ಟೈಮ್ ಮೀರುತ್ತೆ, ಒಳ್ಳೆ ಗಳಿಗೆಯಲ್ಲಿ ಮಾಡಬೇಕು ಅಂತ ಅನ್ಸೋಣ ಅವರು ಸಹ ಹೇಳಿದರು. ಮತ್ತು ನಮಗೆ ಪೂಜೆ ಬೇರೆ ಹತ್ರನೂ ಸಹ ನಮಗೆ ಹೇಳಿದರು, ಒಳ್ಳೆ ಗಳಿಗೆಯಲ್ಲಿ ಮಾಡ್ಕೊಳ್ಳಿ, ಒಳ್ಳೆ ನೀರು ಆಗುತ್ತೆ, ಚೆನ್ನಾಗಾಗುತ್ತೆ ಅಂತಲೂ ಹೇಳಿದರು. ಹಾಗೆಯೇ ಸಹ ಟೈಮಿಂಗ್ಸಿಗೆ ನೋಡಿಕೊಂಡು ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ವಿ. ಎಲ್ಲರೂ ಸಹ ಅಷ್ಟೇ, ಯಾವುದೇ ಟೈಮಲ್ಲಿ ಅಲ್ಲೇ ಹೋಗಿ ಕೊರೆಸೋದು ಮಾಡೋದು ಏನೋ ಮಾಡ್ಕೊಳೋದು ಮಾಡಬೇಡಿ. ನಾವು ಏಕೆಂದರೆ ಪ್ರತಿಯೊಂದಕ್ಕೂ ಸಹ ಕಷ್ಟ ಬಿದ್ದು ಕಷ್ಟಪಟ್ಕೊಂಡು ರೂಪಾಯಿ ಗೂಡಿಸ್ಕೊಂಡು ಮಾಡ್ತೀವಿ ಯಾವುದೇ ಒಂದು ಕೆಲಸ ಆಗಲಿ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಟೈಮು, ಒಂದು ಗಳಿಗೆ ಅನ್ನೋದಿರುತ್ತೆ. ಟೈಮ್ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸಹ ನಮ್ಮ ಬೋರ್ ಸಹ ಇವತ್ತು
ಸ್ಟಾರ್ಟ್ ಆಯಿತು ಪೂಜೆ ಆದ ನಂತರ ಸಹ ಒಂದು 60 ಅಡಿಗೆ ಸಹ ಹಸಿ ಮಣ್ಣು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರು ಹೇಳಿದ್ರು ಇಲ್ಲ ನೀರು ಸಿಗುತ್ತೆ, ಹಸಿ ಮಣ್ಣು ಸಿಗ್ತಾಯಿದೆ ಅಂತೇಳ್ಬಿಟ್ಟು. ಹಾಗೆ 160 ಅಡಿಗೆ ನೀರು ಸಿಗ್ತಾ ಹೋಯಿತು. ಸ್ವಲ್ಪ ನಮ್ಮ ಮನೆಯವರು ಇನ್ನು ಸ್ವಲ್ಪ ಬರುತ್ತೇನೋ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕೊರೆಸಿದ್ರು. ನೀರು ಸಹ ಬಂತು ಚೆನ್ನಾಗಿ. ಆಮೇಲೆ ಲಾಸ್ಟ್ ಜೋರಾಗಿ ನೀರು ತುಂಬ ಚೆನ್ನಾಗಿ ಬಂತು. ತುಂಬ ಖುಷಿಯಾಯಿತು ನಮಗೆ. ಫಸ್ಟ್ ಇದು ಮಾಡಿದ್ದಕ್ಕೂ ನಮಗೆ ಒಂದು ಖುಷಿ ಸಂಭ್ರಮ ಅನ್ನೋದಿತ್ತಲ್ಲ, ಅದು ತುಂಬ ಖುಷಿಯಾಯಿತು. ಹಾಗೆ ಎಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಅಂತ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೋಡಿ ಇಷ್ಟು ಚೆನ್ನಾಗಿ ನೀರು ಬರ್ತಾಯಿತ್ತು. ತುಂಬ ಖುಷಿ ಆಯಿತು. ಅಂದರೆ ಫುಲ್ಲು ಕೆಸರು ನೀರು ಬರ್ತಾಯಿತ್ತು, ಜೋರಾಗಿ ಆದ್ರೂ ಕೆಸರು ನೀರು ಬರ್ತಾಯಿದ್ದು. ಏನೋ ನೀರು ಅಂತಾರೆ, ನಂಗೆ ಅಷ್ಟು ಗೊತ್ತಿಲ್ಲ ಇದ್ರದ್ದು. ಫುಲ್ಲು ಎಲ್ಲ ಕೆಸರು ನೀರೆಲ್ಲ ಉಚ್ಚಿ ಬರ್ತಾಯಿತ್ತು ಜೋರಾಗಿ. ಅದಾದಮೇಲೆ ಅಲ್ಲಿ ಫುಲ್ ಇದೆಲ್ಲ ತೆಗೆದ್ರೆ ಫುಲ್ ಚುಮ್ಮುತ್ತೆ ಅಂತೇಳ್ಬಿಟ್ಟು ಅವರು ಎಲ್ಲ ಹಾಕಿದ್ರು. ಇಷ್ಟು ನೀರು ಜೋರಾಗಿ ಬರ್ತಾಯಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.